ಆದರೆ ನಾವು ಇವತ್ತು ಈ ಕಾಣದ ಅತೀಂದ್ರಿಯವಾದಂತಹ ಶಕ್ತಿಗಳನ್ನು ಒಪ್ಪುವುದು ಹೇಗೆ ಅಂತಂದರೆ ವೇದಾಹ್ಯೇವ ಏನಂ ವೇದಯಂತಿ ತಸ್ಮಾದಾಹುರು ವೇದಾಹ. ಕಣ್ಣಿಗೆ ಕಾಣದ ಅತೀಂದ್ರಿಯವಾದಂತಹ ಆ ಎಲ್ಲ ಶಕ್ತಿಗಳನ್ನು ಕೂಡ ನಂಬುವುದು ವೈದಿಕ ವಾಂಗ್ಮಯದ ಮೂಲಕ. ವೇದ ಏನು ಹೇಳಿದೆ ಅದರಿಂದಾಗಿ ನಾವು ಆಯಾಯ ದೇವತೆಗಳನ್ನು ನಂಬ್ತೇವೆ. ಪುರಾಣಗಳು ಹೇಗೆ ಹೇಳಿದೆ ಹಾಗೆ ನಾವು ನಂಬ್ತೇವೆ. ಅದೇ ರೀತಿಯಾಗಿ ವೇದ ಪುರಾಣಗಳು ಏನು ಹೇಳ್ತಾ ಇದೆ ಅಂತಂದರೆ ಎಲ್ಲ ದೇವತೆಗಳು ಕೂಡ ಮೂಡಿ ಬಂದಿರುವುದು ಸರ್ವಸಮರ್ಥನಾದಂತಹ ಜಗತ್ಕರ್ತಾರನಾದಂತಹ ಭಗವಂತನಿಂದ ಅಂತ. ಅವರು ಅವತರಿಸಿ ಆ ಇಡೀ ದೇವತೆಗಳನ್ನೆಲ್ಲ ಹುಟ್ಟಿಸಿ ನಂತರದಲ್ಲಿ ಒಂದೊಂದು ಜವಾಬ್ದಾರಿಯನ್ನು ಒಬ್ಬೊಬ್ಬರಿಗೆ ಕೊಟ್ಟ ಅಂತ. ಮನೆಯಿಂದ ಅಜ್ಜನೂ ಇರ್ತಾನೆ, ಅಜ್ಜನಿಗೊಂದು ತಂದೆಯೂ ಇರ್ತಾರೆ, ತಂದೆಗೆ ಮತ್ತೆ ಮಗ ಇರ್ತಾನೆ. ಹೀಗೆ ಸೃಷ್ಟಿ ಕಾರ್ಯ ಎನ್ನುವಂಥದ್ದು ಮುಂದುವರಿಸಿಕೊಂಡು ಹೇಗೆ ಹೋಗ್ತದೋ ಅದೇ ರೀತಿಯಾಗಿ ಆಯಾಯ ದೇವತೆಗಳನ್ನು ಜಗತ್ತಿಗೆ ತಂದು ಅವರಿಗೆ ಆದೇಶವನ್ನು ಕೊಡುವ ಮೂಲಕ ನಿಮ್ಮ ಒಳಗೆ ಕೂತು ಎಲ್ಲವನ್ನು ಕೂಡ ನಾನು ಮಾಡ್ತೇನೆ, ನಿಮಿತ್ತವನ್ನಾಗಿ ನಿಮ್ಮನ್ನಿಟ್ಟುಕೊಂಡಿರ್ತೇನೆ ಅಂತ ಹೇಳಿ ಅವರನ್ನೆಲ್ಲ ಸಾಧನೆಯಲ್ಲಿ ಬಳಸಿಕೊಂಡವನು, ಸಾಧನೆ ಮಾಡುವಂತೆ ಮಾಡಿದವನು ಅದು ಭಗವಂತ. ಆದ್ದರಿಂದಾಗಿ ಪುರಾಣಕ್ಕೆ ವಿರೋಧ ಆಗದ ರೀತಿಯಲ್ಲಿ ಇಲ್ಲಿ ಅರ್ಥ ಮಾಡುವುದು ಅಂತ ಇದ್ದರೆ ಅವರವರ ಒಳಗೆ ಕೂತು ಬ್ರಹ್ಮ ರುದ್ರಾತ್ಮ ರೂಪ ದೃಕ್ ಸ್ಪಷ್ಟವಾಗಿಯೇ ಇದೆ. ಬ್ರಹ್ಮನ ರೂಪವನ್ನು ತಾಳಿ ಅಂತ. ಇವನೇ ಬ್ರಹ್ಮನಾಗುವುದಲ್ಲ, ಅವನ ಒಳಗೆ ಬ್ರಹ್ಮನಾಗಿ ಇದ್ದುಕೊಂಡು ಸೃಷ್ಟಿಯನ್ನು ಮುಂದುವರಿಸ್ತಾನೆ. ಅದೇ ರೀತಿಯಾಗಿ ಶಿವನ ಒಳಗೆ ಕೂತು ಶಿವಶಕ್ತಿಯಾಗಿ ಪ್ರಳಯ ಕಾಲದ ಬಂದಾಗ ಸಂಹಾರವನ್ನು ಅವನಿಂದಾಗಿ ಮಾಡಿಸ್ತಾನೆ. ಮತ್ತು ಅವನನ್ನು ಒಂದು ದಿವಸ ತಾನೇ ಸಂಹಾರದ ಸಂದರ್ಭದಲ್ಲಿ ಮುಗಿಸ್ತಾನೆ ಕೂಡ. ಹೀಗೆ ಪುರಾಣ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆ ಭೂಮಿದೇವಿ ಹೇಳ್ತಾ ಇದ್ದಾಳೆ, ಎಲ್ಲವೂ ನಡೆಯುವುದು ನಿನ್ನಿಂದ, ಈ ಜಗತ್ತನ್ನು ತಂದವನು ನೀನು, ಅವರವರ ಕರ್ತವ್ಯಗಳನ್ನು ಅವರಿಂದ ಮಾಡಿಸುವವನು ನೀನು. ನನಗೊಂದು ಕರ್ತವ್ಯ ಇದೆ, ಆದರೆ ಈಗ ನನಗೆ ಆ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಆ ಕರ್ತವ್ಯವನ್ನು ನಾನು ನಿರ್ವಹಿಸುವಂತೆ ನೀನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ತ್ವಾಮಾರಾಧ್ಯ ಪರಂ ಬ್ರಹ್ಮ ಯಾತಾ ಮುಕ್ತಿಂ ಮುಮುಕ್ಷವಃ ವಾಸುದೇವಂ ಮನಾರಾಧ್ಯ ಕೋ ಮೋಕ್ಷಂ ಸಮವಾಪ್ಸ್ಯತಿ. ಅವಳು ಹೇಳ್ತಾಳೆ, ನಿನ್ನನ್ನು ಆರಾಧನೆ ಮಾಡಿ ನೀನು ಎಂಥವನು? ಪರಂಬ್ರಹ್ಮ, ಉಳಿದವರೆಲ್ಲ ಸಾಮಾನ್ಯ ಬ್ರಹ್ಮರಷ್ಟೇ, ಸಾಮರ್ಥ್ಯವುಳ್ಳವರು ಅಂತ. ಆದರೆ ನೀನು ಪರಂಬ್ರಹ್ಮ, ಸರ್ವೋತ್ತಮನಾಗಿರುವವನು. ಯಾರು ಮುಮುಕ್ಷವಃ, ಮೋಕ್ಷ ಬೇಕು ಅಂತ ಯಾರಿಗೆ ಆಸೆ ಇದೆಯೋ ಅವರೆಲ್ಲರೂ ಕೂಡ ನಿನ್ನ ಆರಾಧನೆಯನ್ನು ಮಾಡಲೇಬೇಕು. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಕೇವಲ ದೇವತೆಗಳ ಆರಾಧನೆಯನ್ನು ಮಾತ್ರ ನಾವು ಮಾಡಿದೆವು ಅಂತಾದರೆ ಪುಣ್ಯ ಖಾಲಿ ಆದ ಕೂಡಲೇ ನಾವು ಮತ್ತೆ ಸಂಸಾರಕ್ಕೆ ಬರಬೇಕು. ಇದು ಬೇರೆ ಎಲ್ಲಿಯ ಮಾತು ಕೂಡ ಅಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನೇ ಸ್ಪಷ್ಟವಾಗಿ ಹೇಳಿರುವಂತಹ ಮಾತು. ಆಬ್ರಹ್ಮ ಭುವನಾಲ್ಲೋಕಾಹ ಪುನರಾವರ್ತಿನಃ ಅಂತ. ಚತುರ್ಮುಖ ಬ್ರಹ್ಮನ ಲೋಕದಿಂದ ಹಿಡಿದು ಪ್ರತಿಯೊಂದು ಲೋಕವೂ ಕೂಡ ಅದರ ಮತ್ತೆ ಮತ್ತೆ ಬರಬೇಕು, ಮತ್ತೆ ಮತ್ತೆ ಹೋಗಬೇಕು ಅಂತ. ನಾವು ಒಂದು ವೇಳೆ ನಮ್ಮ ಬದುಕಿನ ಗುರಿ, ನಮ್ಮ ಸಾಧನೆಯ ಗುರಿ ಕೇವಲ ಆ ದೇವತೆಗಳ ಲೋಕವನ್ನು ಹೋಗುವುದು ಅಂತ ಆದರೆ ಆ ಲೋಕಗಳೇ ಪ್ರಳಯ ಕಾಲದಲ್ಲಿ ಇಲ್ಲವಾದಾಗ ನಾವು ಎಲ್ಲಿರಬೇಕಾಗ್ತದೆ? ನಾವು ಮತ್ತೆ ಸಂಸಾರಕ್ಕೆ ಬರಬೇಕಾಗ್ತದೆ. ಆದ್ದರಿಂದಾಗಿ ನಾಶ ಇಲ್ಲದ ಯದ್ಗತ್ವಾ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ಎಲ್ಲಿ ಹೋದರೆ ಮತ್ತೆ ಹಿಂದೆ ಬರಲಿಕ್ಕಿಲ್ವೋ ಆ ತಾಣ ಅದು ನನ್ನದು. ಅದರಿಂದಾಗಿ ನಾವು ಸಾಧನೆಯನ್ನು ಮಾಡಬೇಕು ಅಂತಂದರೆ ಮತ್ತೆಂದೂ ಬರದ ತಾಣಕ್ಕೋಸ್ಕರ ನಾವು ಪ್ರಯತ್ನ ಪಡಬೇಕೇ ಹೊರತು ಮತ್ತೆ ಮತ್ತೆ ಇಲ್ಲಿ ಬಂದು ಸಿಕ್ಕಿಕೊಳ್ಳುವಂತಹ ಸಾಧನೆಗೆ ಕೈ ಹಾಕಬಾರದು. ಆದ್ದರಿಂದ ಅವಳು ಹೇಳ್ತಾ ಇರುವಂಥ ಇದೆಲ್ಲ ಭೂಮಿದೇವಿ, ಭೂಮಿಯಲ್ಲಿ ನಾವಿದ್ದೇವೆ. ಈ ಭೂಮಿಗೊಂದು ದೇವತೆ ಇದ್ದಾಳೆ ಅಂತ ನಾವು ಒಪ್ತೇವೆ, ಒಪ್ಪದವರನ್ನು ಬಿಟ್ಟು ಬಿಡೋಣ. ಈ ಭೂಮಿಗೊಂದು ಅಭಿಮಾನಿ ದೇವತೆ ಇದ್ದಾಳೆ ಅಂತ ಒಪ್ಪುವವರೆಲ್ಲರೂ ಕೂಡ ನಾವು ಭೂಮಿಯಲ್ಲಿರುವವರಲ್ವಾ, ಭೂಮಿಯ ಮಾತನ್ನೇ ನಾವು ಕೂಡ ಕೇಳಬೇಕು. ಭೂಮಿ ಏನು ಮಾಡ್ತಾ ಇದ್ದಾಳೆ? ವಾಸುದೇವಂ ಅನಾರಾಧ್ಯ ಕೋ ಮೋಕ್ಷಂ ಸಮವಾಪ್ಸ್ಯತಿ. ಭಗವಂತ ಆರಾಧನೆಯನ್ನು ಮಾಡದೆ ಮೋಕ್ಷ ಕೊಡುವ ರೂಪ ವಾಸುದೇವ. ಅಂತಹ ಮೋಕ್ಷಪ್ರದನಾದಂತಹ ವಾಸುದೇವನ ಆರಾಧನೆಯನ್ನು
ಮಾಡಲಿಲ್ಲ ಅಂತಾದರೆ, ಮಾಡದೆ ಮೋಕ್ಷವನ್ನು ಯಾರು ತಾನೇ ಸಿಗಲಿಕ್ಕೆ, ಯಾರಿಗೆ ತಾನೇ ಮೋಕ್ಷ ಸಿಗಲಿಕ್ಕೆ ಸಾಧ್ಯ? ಆದ್ದರಿಂದ ಮೋಕ್ಷ ಬೇಕು ಅಂತ ಇದ್ದರೆ ಇಂಥದ್ದೇ ಒಂದು ವಚನವನ್ನು ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಕೊಟ್ಟದ್ದುಂಟು. ಅದು ಯಾವ ಪುರಾಣದ್ದು ಅಂತ ಹುಡುಕಬೇಕು. ವಾಸುದೇವಂ ಅನಾರಾಧ್ಯ ಕೋಮೋಕ್ಷಂ ಗಂತುಮಿಚ್ಛತಿ ಅಂತ ಆಚಾರ್ಯ ಮಧ್ವರ ಮಾತು. ಅವನ ಆರಾಧನೆ ಮಾಡದೆ ಮೋಕ್ಷವನ್ನು ಪಡೆಯುವುದು ಸಾಧ್ಯವೇ ಇಲ್ಲ ಅಂತ. ಅಂಥದ್ದೇ ಹತ್ತಿರ ಇರುವಂತಹ ಮಾತು. ಅವನ ಆರಾಧನೆಯನ್ನು ಮಾಡದೆ ಮೋಕ್ಷ ಎನ್ನುವಂಥದ್ದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ತ್ವಂ ಯಜ್ಞ ತ್ವಂ ವಷಟ್ಕಾರ, ನೀನೇ ಯಜ್ಞ, ನೀನೇ ಯಜ್ಞಗಳಲ್ಲಿ ಆಯಾಯ ಮಂತ್ರ, ವಷಟ್ ಎನ್ನುವಂತಹ ಮಂತ್ರದಿಂದ ಪೂಜೆ ಮಾಡಲ್ಪಡುವವನು. ಅವತೀತಿ ಓಂ, ಓಂಕಾರ ಪ್ರತಿಪಾದ್ಯನದು ಕೂಡ ಅದು ನೀನೇ ಇದ್ದಿ. ಅಗ್ನಿಯ ಸೃಷ್ಟಿ, ಆರಾಧನೆ ಮಾಡಲಿಕ್ಕೆ ಬೇಕಾದಂತಹ ಅಗ್ನಿಗಳೇನಿವೆ, ಆಹವನೀಯ ಇತ್ಯಾದಿಗಳೆಲ್ಲ, ಆ ಎಲ್ಲ ಅಗ್ನಿಗಳಲ್ಲಿಯೂ ಕೂಡ ನಿನ್ನ ಸನ್ನಿಧಾನ ಎನ್ನುವಂಥದ್ದು ಇದೆ ಅಂತ ಹೇಳ್ತಾ ಅವಳು ಸ್ತೋತ್ರ ಮಾಡ್ತಾಳೆ. ಆ ಸ್ತೋತ್ರಕ್ಕೆ ಒಲಿದಂತಹ ಭಗವಂತ ಇಡೀ ಭೂಮಿಯನ್ನು ಎತ್ತಿ ಇಡ್ತಾನಂತೆ. ಹೀಗೆ ಹೇಳ್ತಾ ಹೇಳ್ತಾ ವಾಸುದೇವ ದ್ವಾದಶಾಕ್ಷರದ ಒಂದು ಮಂತ್ರದ ವೈಭವವನ್ನು ಹೇಳ್ತಾ ಇದ್ದಾರೆ. ಯಾವುದೇ ಮಂತ್ರಗಳನ್ನು ಜಪ ಮಾಡಿದರೂ ಕೂಡ ಅದು ಮೋಕ್ಷಕ್ಕೆ ಕಾರಣ ಆಗುವುದಿಲ್ಲ. ಆದರೆ ಯಾರು ವಾಸುದೇವ ದ್ವಾದಶಾಕ್ಷರದ ಮಂತ್ರವನ್ನು, ನಮೋ ಭಗವತೆ ವಾಸುದೇವಾಯ, ವಾಸುದೇವನ ಚಿಂತನೆಯನ್ನು ಯಾರೆಲ್ಲ ಮಾಡ್ತಾರೆ ಅವರೆಲ್ಲರೂ ಕೂಡ ಅದ್ಯಾಪಿ ನನಿವರ್ತಂತೆ ದ್ವಾದಶಾಕ್ಷರ ಚಿಂತಕಾಹ, ವಾಸುದೇವ ದ್ವಾದಶಾಕ್ಷರದ ಅರ್ಥಚಿಂತನೆಯನ್ನು, ಚಿಂತಕಾಹ ಅದರ ಗುಣಾನುಸಂಧಾನವನ್ನು ಯಾರೆಲ್ಲ ಮಾಡ್ತಾರೆ ಅವರು ಒಂದಲ್ಲ ಒಂದು ದಿವಸ ಮೋಕ್ಷವನ್ನು ಪಡೀತಾರೆ. ಮೋಕ್ಷವನ್ನು ಪಡೆದು ಮತ್ತೆ ಅವರು ಸಂಸಾರಕ್ಕೆ ಹಿಂದೆ ಬರುವುದಿಲ್ಲ ಅಂತ. ಹಾಗಾಗಿ ಆ ವಾಸುದೇವ ದ್ವಾದಶಾಕ್ಷರ ಮಂತ್ರ ಏನಿದೆ ಅತ್ಯಂತ ಪರಮ ಪವಿತ್ರ ಅಂತ ಹೇಳ್ತಾ, ಯಾರು ವೇದಗಳನ್ನೆಲ್ಲ ನಿಂದನೆ ಮಾಡ್ತಾರೆ, ವೇದಗಳಲ್ಲಿ ಪುರಾಣಗಳನ್ನೆಲ್ಲ ಅರ್ಥಶೂನ್ಯ ಅಂತ ಹೇಳುವಂಥದ್ದು, ವೈದಿಕ ವಾಂಗ್ಮಯದಲ್ಲಿ ಸಾರವೇ ಇಲ್ಲ ಅಂತ ಅಪಪ್ರಚಾರ ಮಾಡುವಂಥದ್ದು, ಯಜ್ಞಯಾಗಗಳನ್ನು ನಿಲ್ಲಿಸಬೇಕು, ಅವುಗಳೆಲ್ಲ ಅರ್ಥಹೀನವಾದವುಗಳು, ಎಲ್ಲ ಮೂಢನಂಬಿಕೆಯಿಂದ ಬಂದಿರುವಂಥದ್ದು, ಈ ರೀತಿಯ ಯೋಚನೆ ಏನಿದೆ ಇದೆಲ್ಲವೂ ಕೂಡ ತಮಸ್ಸಿಗೆ ಸಾಧನ ಆಗುವಂಥದ್ದು, ಅಂಧನ್ ತಮಸ್ಸಿಗೆ ಕಾರಣ ಆಗುವಂಥದ್ದು ಅಂತ ಪುರಾಣದಲ್ಲಿ ವೇದವ್ಯಾಸರು ಹೇಳ್ತಾ ಇದ್ದಾರೆ. ವಿನಿಂದಕಾನಾಂ ವೇದಸ್ಯ ಯಜ್ಞವ್ಯಾಘಾತಕಾರಿಜಾಂ, ಯಾರು ವೇದದ ನಿಂದೆಯನ್ನು ಮಾಡ್ತಾರೆ, ಯಜ್ಞವನ್ನು ಮಾಡ್ತಾ ಇರುವ ಅದಕ್ಕೆ ತೊಂದರೆಯನ್ನು ಕೊಡ್ತಾರೆ, ಇವರೆಲ್ಲ ಮತ್ತೊಂದು ಯಾರು ಅಂತಂದರೆ ಸ್ವಧರ್ಮ ತ್ಯಾಗಿನಶ್ಚಯೇ, ಯಾರು ನಮಗೂ ಪ್ರತಿಯೊಬ್ಬರಿಗೂ ಒಂದೊಂದು ಧರ್ಮ ಅಂತ ಇರುತ್ತದೆ, ಅವರವರ ಕರ್ತವ್ಯ ಕರ್ಮಗಳನ್ನು ಬಿಟ್ಟು ಬೇರೆ ಕರ್ತವ್ಯಗಳನ್ನು ಮಾಡಿದರೆ ಅದು ಒಂದು ದೃಷ್ಟಿಯಿಂದ ಆತ್ಮಹತ್ಯೆಯಂತೆ. ಅಂಥದ್ದನ್ನೆಲ್ಲ ಮಾಡಿಕೊಂಡು ದೇವರಿಂದ ಯಾರು ದೂರ ಆಗ್ತಾರೆ ಅವರೆಲ್ಲ ತಮಸ್ಸಿಗೆ, ಅಂಧನ್ ತಮಸ್ಸಿಗೆ, ರೌರವವು ಇತ್ಯಾದಿ ನರಕಗಳಿಗೆಲ್ಲ ಅವರು ಹೋಗಬೇಕು. ವೇದವನ್ನು ನಿಂದನೆ ಮಾಡುವುದು ಅಂತಂದರೆ ವೇದ ಪ್ರತಿಪಾದ್ಯನಾದಂತಹ ಭಗವಂತನ ನಿಂದನೆ. ವೇದೇಶ್ಚ ಸರ್ವೈ ಅಹಮೇವ ವೇದ್ಯ, ಕೃಷ್ಣ ಏನು ಹೇಳಿದ್ದಾನೆ, ಎಲ್ಲ ವೇದಗಳಿಂದಲೂ ಕೂಡ ನಾನೇ ಪ್ರತಿಪಾದ್ಯನಿದ್ದೇನೆ ಅಂತ. ನಾವು ಒಂದು ವೇಳೆ ವೇದದ ನಿಂದೆ ಮಾಡಿದೆವು ಅಂತಾದರೆ ವೇದ ಪ್ರತಿಪಾದ್ಯನಾದಂತಹ ಕೃಷ್ಣ ಪರಮಾತ್ಮನ ನಿಂದೆಯನ್ನು ಮಾಡಿದ ಹಾಗೆ. ಪುರಾಣಗಳನ್ನು ನಾವು ಗುಡ್ಡು ಅಂತ ಹೇಳಿಬಿಟ್ಟೆವು ಅಂತಾದರೆ ಪುರಾಣದಲ್ಲಿ ಪ್ರತ್ಯಕ್ಷರಂ ಪ್ರತಿಯೊಂದು ಪುರಾಣಗಳಲ್ಲಿಯೂ ಕೂಡ ಪ್ರತಿಪಾದಿಸಲ್ಪಡುವವನು ಅದು ಭಗವಂತ. ವಾಸುದೇವಸ್ಯ ಮಾಹಾತ್ಮ್ಯಂ, ಮಹಾಭಾರತ ಇತ್ಯಾದಿಗಳಲ್ಲೆಲ್ಲ ದೇವರ ವೈಭವ ನಮಗೆ ಅರ್ಥ ಆಗುವಂಥದ್ದು. ಒಂದು ವೇಳೆ ನಾವು ಆ ಗ್ರಂಥಗಳನ್ನೆಲ್ಲ ನಿಂದನೆ ಮಾಡುವುದು ಅಂತಂದರೆ ಆ ಗ್ರಂಥಗಳಲ್ಲಿ ಹೇಳಲ್ಪಡುವಂತಹ ಭಗವಂತನನ್ನು ನಿಂದೆ ಮಾಡುವುದು ಅಂತಲೇ ಅರ್ಥ. ಹೀಗೆ ದೇವರ ನಿಂದೆಯನ್ನು ಯಾರು ಮಾಡ್ತಾರೆ, ಅವನ ಅಸ್ತಿತ್ವವನ್ನು ಯಾರು ನಿರಾಕರಣೆ ಮಾಡ್ತಾರೆ ಅವರೆಲ್ಲ ತಮಸ್ಸಿಗೆ ಒಂದು ದಿವಸ ಹೋಗಬೇಕಾಗ್ತದೆ. ಎಲ್ಲರಿಗೂ ಒಂದೇ ರೀತಿಯ ಫಲ ಎನ್ನುವಂಥದ್ದು ಅದು ಶಾಸ್ತ್ರವಿರುದ್ಧವಾದದ್ದು. ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗೂ ಒಂದೇ ಅಂಕ, ಓದದ ವಿದ್ಯಾರ್ಥಿಗೂ ಒಂದೇ ಅಂಕ, ಇದು ಸರಿ ಇಲ್ಲ. ಅದೇ ರೀತಿಯಾಗಿ ಯಾರು ಈ ಶರೀರವನ್ನು ಪಡೆದು ಸಾಧನೆಯನ್ನು ಮಾಡ್ತಾರೆ,
ಭಗವಂತನ ವೈಭವವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೆ ಅವರಿಗೊಂದು ಫಲ ಇದೆ. ಯಾರು ಇದನ್ನೆಲ್ಲ ನಿಂದನೆ ಮಾಡ್ತಾರೆ, ಇದನ್ನೆಲ್ಲ ತಿರಸ್ಕರಿಸ್ತಾರೆ, ಇವರಿಗೂ ಕೂಡ ಒಂದು ಫಲ ಇದ್ದೇ ಇದೆ. ಒಬ್ಬರು ಭಗವಂತನ ಕಡೆಗೆ ಹೋಗ್ತಾರೆ ಅಂತಾದರೆ ಇನ್ನೊಬ್ಬರು ತಮಸ್ಸಿನ ಕಡೆಗೆ ಹೋಗುವಂಥದ್ದು ಅದು ಸೃಷ್ಟಿಯ ಸಹಜವಾದ ನಿಯಮ. ಲೋಕದಲ್ಲಾದರೂ ಹಾಗೆ, ಒಳ್ಳೆಯ ಕೆಲಸ ಮಾಡಿದರೆ ಅವರು ಒಳ್ಳೆಯ ಕಡೆಗೆ ಹೋಗ್ತಾರೆ, ಕೆಟ್ಟ ಕೆಲಸವನ್ನು ಮಾಡಿದರು ಅಂತಾದರೆ ಕೆಟ್ಟ ಕಡೆಗೆ ಹೋಗ್ತಾರೆ ಎನ್ನುವುದು ಹೇಗೆ ನಿಯಮವೋ ಅದೇ ರೀತಿಯಾಗಿ ಸಾಧನೆಯಲ್ಲಿಯೂ ಕೂಡ ಒಳ್ಳೆಯ ಸಾಧನೆಯನ್ನು ಮಾಡಿದರು ಅಂತಾದರೆ ಭಗವಂತನ ಕಡೆಗೆ ಹೋಗ್ತಾರೆ. ಭಗವಂತನಿಗೆ ವಿಮುಖವಾಗಿ ವಿರುದ್ಧವಾಗಿ ಏನನ್ನಾದರೂ ಮಾಡಿದರು ಅಂತಾದರೆ ಸಹಜವಾಗಿಯೇ ದೇವರಿಂದ ದೂರ ಆಗ್ತಾರೆ. ಆದ್ದರಿಂದ ಈ ಚಿಂತನೆಗಳೆಲ್ಲ ಏನಿವೆ, ತಮಸ್ಸು ಇರಬಹುದು, ಅಂಧನ್ ತಮಸ್ಸು ಅಂತ ಇರಬಹುದು, ಇದೆಲ್ಲ ಪುರಾಣದಲ್ಲಿ ಹೇಳಿರುವಂಥದ್ದು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಇಷ್ಟೆಲ್ಲ ಆದ ಮೇಲೆ ದೇವತೆಗಳ ಸೃಷ್ಟಿಯನ್ನೆಲ್ಲ ಪರಾಶರರು ಮೈತ್ರೇಯರಿಗೆ ಹೇಳುತ್ತಾರೆ. ಹೇಳಿದ ಮೇಲೆ ಮೈತ್ರೇಯರು ಕೇಳ್ತಾರಂತೆ, ನನಗೆ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದಿ ಅಂತ ಹೇಳಿದಿ, ನನಗೆ ರುದ್ರ ಸೃಷ್ಟಿಯಾದ ಹೊರಗೆ ಭಗವಂತನಿಂದ ಚತುರ್ಮುಖ ಬ್ರಹ್ಮನಿಂದ ಹೇಗೆ ಬಂದ, ಆ ಕಥೆಯನ್ನು ಹೇಳಬಹುದಾ ಅಂತ. ಹೇಗೆ ಚತುರ್ಮುಖ ಬ್ರಹ್ಮ ಶಿವನನ್ನು ಸೃಷ್ಟಿ ಮಾಡಿದ, ಸೃಷ್ಟಿ ಮಾಡಿ ಅವನಿಗೆ ಯಾವುದೆಲ್ಲ ಹೆಸರುಗಳನ್ನೆಲ್ಲ ಕೊಟ್ಟ, ಇಂಥ ಒಂದು ಅಪೂರ್ವವಾದಂಥ ಮಾಹಿತಿ ಈ ಪುರಾಣದಲ್ಲಿ ಸಿಗ್ತಾ ಇದೆ.